ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಸಚಿವ ಸ್ಥಾನಕ್ಕಾಗಿ ಈಗಾಗಲೇ ಶಾಸಕರು ಸಾಕಷ್ಟು ಕಸರತ್ತನ್ನ ನಡೆಸ್ತಾ ಇರುವಂತದ್ದು. ಒಬ್ಬೊಬ್ಬರಾಗಿಯೇ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಹಲವು ಮಂದಿ ಶಾಸಕರು ಇದೀಗ ಸಚಿವ ಸ್ಥಾನದ ರೇಸ್ನಲ್ಲಿ ಇರುವಂತದ್ದು. ಶಾಸಕರಾದಂತಹ ಎಂಸಿ ಸುಧಾಕರ್, ವಿಜಯಾನಂದ ಕಾಶಪ್ಪನವರ್, ಎಸ್ಸಿ ಶ್ರೀನಿವಾಸ್, ಕೋನರೆಡ್ಡಿ, ಸಲೀಂ ಅಹಮದ್ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಸಂಪುಟ ಸ್ಥಾನ ನೀಡುವಂತೆ ಹೈಕಮಾಂಡ್ ಬಳಿ ಶಾಸಕರು ಮನವಿಯನ್ನ ಕೂಡ ಮಾಡಿರುವಂತದ್ದು. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅವಕಾಶ ಕಲ್ಪಿಸುವುದಕ್ಕೆ ಮನವಿಯನ್ನ ಮಾಡಿದ್ದಾರೆ. ದೆಹಲಿಗೆ ತೆರಳಿ ವರಿಷ್ಠರ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಶಾಸಕರು. ಮತ್ತೊಂದು ಕಡೆಗೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಈಗಾಗಲೇ ದೆಹಲಿ ತಲುಪಿರುವ ಸಾಧ್ಯತೆಗಳು ಇದೆ. ಒಂದೇ ಫ್ಲೈಟ್ನಲ್ಲಿ ದೆಹಲಿಗೆ ತೆರಳಿದ್ರು ಡಿಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯನವರು. ಫ್ಲೈಟ್ನಲ್ಲಿ ಉಭಯ ನಾಯಕರು ಕೂಡ ಏನೆಲ್ಲ ಚರ್ಚೆಯನ್ನ ಮಾಡಿದ್ರು, ಒಟ್ಟೊಟ್ಟಿಗೆ ಹೋಗಿದ್ದಾರೆ, ಒಂದೇ ಫ್ಲೈಟ್ನಲ್ಲಿ ಹೋಗಿದ್ದಾರೆ. ಅವರೆಲ್ಲ ಏನು ಚರ್ಚೆಯನ್ನ ಮಾಡಿದ್ದಾರೆ ಅನ್ನೋ ಕುತೂಹಲ ಕೂಡ ಶಾಸಕರಲ್ಲಿ ಇರುವಂಥದ್ದು. ಈ ನಡುವೆ ತಮ್ಮದೇ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ ಶಾಸಕರುಗಳು. ದೆಹಲಿಗೆ ಹೋಗಿ ಹಲವು ಶಾಸಕರು ಅಲ್ಲಿ ಲಾಬಿಯನ್ನ ಮಾಡ್ತಾ ಇರುವಂಥದ್ದು ಮಿನಿಸ್ಟರ್ ಪೋಸ್ಟ್ಗೋಸ್ಕರ. ಬಂದಿರತಕ್ಕಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು, ನಿಯೋಜಿತ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ನಾಡಿದ್ದು 3ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸಹಜವಾಗಿ ಇವತ್ತು ಸಂಪುಟದ ರಚನೆ ಆಗುತ್ತೆ. ಸಂಪುಟದ ರಚನೆ ಆದಂಥ ಸಂದರ್ಭದಲ್ಲಿ ಈ ಹಿಂದೆ ನಾನು 3 ವರ್ಷ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಮತ್ತೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ಎಲ್ಲರನ್ನು ಭೇಟಿ ಮಾಡಿ ಅವರಿಗೆ ವಿನಂತಿ ಮಾಡೋಣ, ಅವಕಾಶ ಮುಂದುವರಿಸುವಂಥದ್ದಕ್ಕೆ ಒಂದು ಕೋರಿಕೆಯನ್ನು ಅವ್ರ ಮುಂದೆ ಇಡೋಣ ಅಂತಕ್ಕಂಥ ಕಾರಣದಿಂದ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ಯಾರ್ಯಾರು ಭೇಟಿ ಮಾಡ್ತಾರೆ? ನಮ್ಮ ಎಲ್ಲ ವರಿಷ್ಠರು ಯಾರ್ಯಾರು ಇವತ್ತು ನಮ್ಮ ಕರ್ನಾಟಕದ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರು ಎಲ್ಲರನ್ನು ಭೇಟಿ ಮಾಡ್ತೀನಿ. ಯಾರ್ಯಾರು ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಮಯ ಕೇಳಿದ್ದೀರಾ ಸರ್? ಈಗ ಸಮಯ ಕೇಳಿದ್ದೀನಿ, ಇನ್ನು ಕೊಡಬೇಕು, ಇನ್ನು ಕಾಯ್ತಾ ಇದ್ದೀವಿ. ಸೊ ಎಲ್ಲರನ್ನೂ ಭೇಟಿ ಮಾಡ್ತೀವಿ. ಎಲ್ಲ ನಾನು ಬೆಂಗಳೂರು ನಗರದ ಪುಲಕೇಶಿ ನಗರದಲ್ಲಿ ಶಾಸಕರಾಗಿದ್ದೀನಿ. ನಾನು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಖರ್ಗೆ ಸಾಹೇಬರ ಅಧ್ಯಕ್ಷರಾದಾಗಿಂದಲೂ ಸಹ ಕಾಂಗ್ರೆಸ್ ಪಾರ್ಟಿಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಪರಮೇಶ್ವರ್ ಜೊತೆಯಲ್ಲಿ 8 ವರ್ಷ, ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರ ಜೊತೆಯಲ್ಲಿ ಜನರಲ್ ಸೆಕ್ರೆಟರಿ ಆಗಿ, ನಮ್ಮ ಈಗ ಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ಜೊತೆಯಲ್ಲೂ ಸಹ ಜನರಲ್ ಸೆಕ್ರೆಟರಿ ಆಗಿ 4 ಬಾರಿ ಜನರಲ್ ಸೆಕ್ರೆಟರಿ ಆಗಿ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಸಂಘಟನೆ ಮಾಡಿದ್ದೀನಿ. ಅದಕ್ಕೆ ಮುಂಚೆ ನಾನು ಬೆಂಗಳೂರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸಹ ಕೆಲಸ ಮಾಡಿದ್ದೀನಿ. ಒಟ್ಟು 2 ಬಾರಿ ನಾನು ಮಧೇಪುರದಲ್ಲಿ ಕೇವಲ 3,000 1% ಸೋತಿದ್ದೀನಿ. 3 ಸಲ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ತಗೊಂಡಿದ್ದೀನಿ. ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳು 87,000ದಲ್ಲಿ ಗೆದ್ದಿದ್ದೀನಿ. ಮೊನ್ನೆ ಎಂಪಿಗೆ ನಾವು ಸುಮಾರು ರಾಜೇಗೌಡರಿಗೆ 90,000 ವೋಟ್ಗಳನ್ನು ಲೀಡ್ ಕೊಡಿಸಿದ್ದೀವಿ. ಸೊ ಪಕ್ಷಕ್ಕೆ ಇಷ್ಟೆಲ್ಲ ಸೇವೆ ಮಾಡಿದ್ದೀನಿ. ದಯವಿಟ್ಟು ನಾವು ಫಸ್ಟ್ನೇ MLA ಅನ್ನೋದನ್ನು ಪರಿಗಣಿಸದಲ್ಲೇ ನನಗೆ ಈ ಬಾರಿ ಒಂದು ಸಚಿವ ಸ್ಥಾನ ಕೊಟ್ಟು ಜನಗಳ ಸೇವೆ, ರಾಜ್ಯದ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮೆಲ್ಲ ಹೈಕಮಾಂಡಲ್ಲಿ ನನ್ನ ಒಂದು ಮನವಿಯನ್ನು ಮಾಡ್ತೀನಿ. ಅಂತಿಮವಾಗಿ ಹೈಕಮಾಂಡ್ ಅವರು ಏನು ಹೇಳ್ತಾರೋ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಥ್ಯಾಂಕ್ ಯು. ಪಕ್ಷದ ನಾಯಕರಂತ ಸನ್ಮಾನ್ಯ ಸರ್, ದೆಹಲಿಗೆ ಬಂದಿದ್ದೀರಿ. ಈಗ ಸರ್ ದೆಹಲಿಗೆ ಬಂದಿರಿ, ಅದೇ ಹೊಸ ಸಂಪುಟ ರಚನೆ ಆಗುತ್ತೆ ನಾಳೆ 3ನೇ ತಾರೀಕು. ಇವತ್ತೇನು ನಮ್ಮ ಶಾಸಕಾಂಗ ಪಕ್ಷದ ನಾಯಕರಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ನಾವು ಮೊನ್ನೆ ತಾನೇ ಆಯ್ಕೆಯನ್ನು ಮಾಡಿದ್ವಿ. ಮುಖ್ಯಮಂತ್ರಿ ಆಗುವಾಗ ಯಂಗ್ ಆ್ಯಂಡ್ ಡೈನಮಿಕ್ ಯುವ ಒಂದು ಪಡೆ ಸಿದ್ಧ ಆದರೆ ಮುಂದೆ ಯುದ್ಧವನ್ನು ಗೆಲ್ಲೋದಕ್ಕೆ ಒಂದು ದಿಕ್ಸೂಚಿ ಆಗುತ್ತೆ. ಆ ಒಂದು ಸೈನ್ಯವನ್ನು ಕಟ್ಕೊಳ್ಬೇಕಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. ಆ ನಿಟ್ಟಿನಲ್ಲಿ ಬಹುತೇಕ ಯುವಕರಿಗೆ ಅವಕಾಶ ಕೊಡ್ತಾರೆ ಅಂತೇಳಿ ನಮ್ಮ ನಾಯಕರಂತ ಏನು ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ನಮ್ಮ ನಾಯಕರಂತ ರಾಹುಲ್ ಗಾಂಧಿಯವರು ಕೂಡ ಹೇಳಿದ್ದಾರೆ, ಯುವಕರಿಗೆ ಸಂಘಟನೆಯಲ್ಲಿ ಗುರುತಿಸಿಕೊಂಡಂಥವ್ರಿಗೆ. ಯಾಕಂದ್ರೆ ನಾವೆಲ್ಲ ವಿತ್ ಕಾಂಗ್ರೆಸ್ NSY ಇಂತ್ರ ಬಂದವರು, ವಿದ್ಯಾರ್ಥಿ ಕಾಂಗ್ರೆಸ್ ವಿತ್ ಕಾಂಗ್ರೆಸ್ ಇಂತ್ರ ನಾವು ಬಂದಂಥವ್ರು. ತಾಲೂಕಾ ಘಟಕ, ಜಿಲ್ಲಾ ಘಟಕ, ರಾಜ್ಯ ಘಟಕದಲ್ಲಿ ಕೆಲಸ ಮಾಡಿದ್ದೀವಿ.
ಸುಮಾರು 20-25 ವರ್ಷದ ಒಂದು ಅನುಭವ ಇದೆ. ಇವತ್ತು ನಾವು ಅಧಿಕಾರ ಎಷ್ಟು ಮಾಡಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಸಂಘಟನೆ ಏನು ಮಾಡಿದ್ದೀವಿ ಅನ್ನೋದು ಕೂಡ ಭಾಳ ಮುಖ್ಯವಾಗುತ್ತೆ. ಯಾಕಂದರೆ ನಾವೆಲ್ಲ ವಿತ್ ಕಾಂಗ್ರೆಸ್ಸಿನ ಹಿನ್ನೆಲೆಯಲ್ಲಿ ಬಂದಂಥವ್ರು, ಸಂಘಟನೆ ಮುಖಾಂತರ ಬಂದಂಥವ್ರು, ಅವರಿಗೆ ಗುರುತಿಸುವಂಥ ಕೆಲಸ ಮಾಡ್ತಾರೆ ಅನ್ನೋದು ಈ ಬಾರಿ ವಿಶ್ವಾಸ ಇದೆ. ನೋಡೋಣ ಯಾವ ರೀತಿ ತೀರ್ಮಾನಗಳಾಗ್ತವೆ. ಈಗಾಗಲೇ ಹಲವಾರು ಬಾರಿ ನಮ್ಮ ನಾಯಕರು ಇಬ್ಬರಿಗೂ ಕೂಡ ಭೇಟಿಯಾಗಿದ್ವಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಭೇಟಿಯಾಗಿದ್ದೀವಿ, ನಿನ್ನೆ DK ಶಿವಕುಮಾರ್ ಸಾಹೇಬ್ರಿಗೂ ಕೂಡ ಭೇಟಿಯಾಗಿದ್ದೀವಿ. ಇವತ್ತು ಖಂಡಿತವಾಗಿ ಭರವಸೆ ಇದೆ ನಮ್ಮದು. ನೋಡೋಣ. ಥ್ಯಾಂಕ್ ಯು. ಈಗಾಗಲೇ ನೂತನ ಶಾಸಕಾಂಗ ಪಕ್ಷದ ನಾಯಕರಾಗಿ ಸಂಘಟನಾ ಚತುರ KPCC ಅಧ್ಯಕ್ಷರಾಗಿ ಸೇವೆ ಮಾಡಿದಂಥ DK ಶಿವಕುಮಾರ್ ಸಾಹೇಬ್ರನ್ನ ಆಯ್ಕೆ ಮಾಡಿದ ನಂತರ ಮುಖ್ಯಮಂತ್ರಿ ಆಗ್ತಕ್ಕಂಥ ಪದಗ್ರಹಣ ಸಮಾರಂಭವನ್ನು 3ನೇ ತಾರೀಕಿಗೆ ಆಯೋಜನೆ ಮಾಡಿವಿ. ಮತ್ತು ಎಲ್ಲ ಶಾಸಕರು ಪ್ರಯತ್ನ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಾನು ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಸಾಹೇಬರಿಗೆ, ಸುರ್ಜೇವಾಲಾ ಸಾಹೇಬರಿಗೆ, ವೇಣುಗೋಪಾಲ್ ಅವರಿಗೆ ಮತ್ತು ಎಲ್ಲ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಈಗಿನ ಮುಖ್ಯಮಂತ್ರಿ ಆಗ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಮನವಿ ಮಾಡಿ, ರೈತರ ಕೋಟಾದಲ್ಲಿ ಏನಾದ್ರು ಒಂದು ಮಂತ್ರಿ ಮಾಡುವಂಥ ಅವಕಾಶಕ್ಕೆ ಮಾಡ್ರಿ. ಇಲ್ಲ ಮಾಡದೇ ಇದ್ರೂ ನಾ ಏನು ಬೇಜಾರು ಮಾಡ್ಕೋದಿಲ್ಲ. ಆದ್ರೆ ಒಂದು ಇವತ್ತಿನ ಕಾಂಪಿಟೇಷನ್ ಇದೆ, ಎಲ್ಲ ಶಾಸಕರು ಕೂಡ ಆಗಬೇಕು ಅಂತಾರೆ. ಟೋಟಲ್ 33 ಮಂದಿ ಮಂತ್ರಿಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಎಲ್ಲರೂ ಮಾಡಬೇಕಾದ್ರೆ ಕಷ್ಟ. ಮುಖ್ಯಮಂತ್ರಿ ಯಾರೇ ಆಗಿರಲಿ, ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಕೊಟ್ಟರೆ ಭಾಳ ಸಂತೋಷದಿಂದ ಕೆಲಸ ಮಾಡಿ ಸಮರ್ಥವಾಗಿ ಕೆಲಸ ಮಾಡ್ತೀನಿ. ಕೊಡದೇ ಇದ್ರೂ ನಾನೊಬ್ಬ ಶಾಸಕನಾಗಿ ಕೆಲಸ ಮಾಡಲಿಕ್ಕೆ ಒಂದು ವ್ಯವಸ್ಥೆನ ಮಾಡುವಂಥ ವ್ಯವಸ್ಥೆ ನಮ್ಮ ಪರಂಪರೆ ಇದೆ. ನಾನು ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮಾದರಿ ಕ್ಷೇತ್ರವನ್ನು ಮಾಡ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು. ಅಂಥ ಪ್ರಯತ್ನದಲ್ಲಿ ಪಾರ್ಟಿ ಅವಕಾಶ ಕೊಡ್ತಿದ್ರೆ ಪಕ್ಷದ ಹೈಕಮಾಂಡು ಮತ್ತು ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಏನು ತೀರ್ಮಾನ ತಗೋತಾರೆ ಅದಕ್ಕೆ ಬದ್ಧರಾಗಿರ್ತಾರೆ. ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ಡೆಲ್ಲಿಗೆ ಬರ್ತಾರೆ. ಬಂದು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಮಾಹಿತಿ ಪ್ರಕಾರ 2 ಹಂತದ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅಂತ ಚರ್ಚೆ ನಡೀತಾ ಇದೆ. ಈ ಸಲ ಕ್ಯಾಬಿನೆಟ್ ಬರ್ತಿ ಅಂತ ವಿಶ್ವಾಸ ಇದೆ, ಅಷ್ಟೊಂದು ಹೇಳಬಲ್ಲ. ಅಲ್ಲ, ನೀವು ಉತ್ತರ ಕರ್ನಾಟಕದಿಂದ ಕೇಳ್ತಿದ್ದೀರಿ, ಆದ್ರೆ ಪರಿಷತ್ ಸದಸ್ಯರಾಗಿರೋದ್ರಿಂದ ಸಾಮಾನ್ಯಕ್ಕೆ 1 ಅಥವಾ 2 ಕೊಟ್ಟರೆ ದೊಡ್ಡದು. ಬಟ್ ಈ ಸಲ ಪರಿಷತ್ ಸದಸ್ಯರ ಪಟ್ಟಿನೂ ದೊಡ್ಡದಾಗ್ತಾ ಇದೆ. ನಾನು ಕೇಳ್ತಾ ಇರೋದು ನಮ್ಮ ಕಿತ್ತೂರು ಕರ್ನಾಟಕ ಭಾಗದಿಂದ. ಕಳೆದ 22 ವರ್ಷದಿಂದ ಆ ಭಾಗಕ್ಕೆ ಮಂತ್ರಿಗಿರಿ ಕೊಡಲಿಲ್ಲ, ಅಲ್ಪಸಂಖ್ಯಾತರು ಕೊಡಲಿಲ್ಲ. ಲಾಸ್ಟ್ ಇದ್ದಿದ್ದು ನಮ್ಮ ಜಬ್ಬಾರ್ ಖಾನ್ ಹೊನ್ನಾಳಿಯವರು ಸಮ್ಮಿಶ್ರ ಸರ್ಕಾರ ಆಯಿತು. ಆ ಸರ್ಕಾರದಲ್ಲಿ 1 ವರ್ಷಕ್ಕೆ ಆಗಿದ್ದು. ಅದಾದಮೇಲೆ 22 ವರ್ಷ ಆಯಿತು. 7 ಜಿಲ್ಲೆ ಬರುತ್ತೆ ನಮ್ಮ ಕಿತ್ತೂರು ಕರ್ನಾಟಕ ಭಾಗದಲ್ಲಿ. 7 ಜಿಲ್ಲೆ ಬರುತ್ತೆ. ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಗದಗ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ. ಈ ಜಿಲ್ಲೆಗೆ ಅಲ್ಪಸಂಖ್ಯಾತರ ರಿಪ್ರೆಸೆಂಟೇಷನ್ ಕೊಟ್ಟಿಲ್ಲ. ಆ ಭಾಗದ ಜನರ ಕೂಗು ಕೂಡ ಇದೆ. ಆ ಭಾಗದಲ್ಲಿ ನಾನು 3ನೇ ಬಾರಿಗೆ ನಾನು MLC ಆಗಿದ್ದೀನಿ. ನಾನು ಸೆಲೆಕ್ಟೆಡ್ MLC ಅಲ್ಲ, ಎಲೆಕ್ಟೆಡ್ MLC. 3 ಜಿಲ್ಲೆಗಳಿಂದ, ಗದಗ, ಹಾವೇರಿ, ಧಾರವಾಡ ಜಿಲ್ಲೆಯಿಂದ ನಾನು ಅತ್ಯಂತ ಹೆಚ್ಚಿನ ಓಟುಗಳಿಂದ ಗೆದ್ದಂತಹ ನಾನು ಎಲೆಕ್ಟೆಡ್ MLC. ಅದರಿಂದ ಈ ಸಲ ನನ್ನ ಪಕ್ಷದ ಸಾಧ್ಯತೆ ಇದೆ. ಅಂತಿಮವಾಗಿ ಪಕ್ಷದ ಹೈಕಮಾಂಡ್, ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಮುಖಂಡರು ತೀರ್ಮಾನ ತಗೊಳ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.